India, I love my India. Ye mera India, I love my India. ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಈ ಆಗಸ್ಟ್ ತಿಂಗಳು ಬಂತು ಅಂದರೆ ನಾವು ನಮ್ಮ ಒಂದು ಫ್ಲಾಗ್ ಕಲರ್ನ ಉಪಯೋಗಿಸ್ಕೊಂಡು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅನಿಸುತ್ತೆ. ನಾನು ಹಾಗೇನೆ ಇವತ್ತು ದೋಸೆನ ನಮ್ಮ ಒಂದು ಫ್ಲಾಗ್ ಕಲರ್ನ ಉಪಯೋಗಿಸ್ಕೊಂಡು ದೋಸೆನ ಮಾಡಿದ್ದೀನಿ. ಹಾಗೆಯೇ ಸ್ಯಾಫ್ರಾನ್ ಕಲರ್ಗೆ ನಾನು ಎರಡು ಕ್ಯಾರೆಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಬರಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೆಯೇ ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದೇ ರೀತಿ ಸೊಪ್ಪನ್ನ ತೊಗೋಬೇಕು ಅಂತ ಏನಿಲ್ಲ, ಯಾವುದು ಸೊಪ್ಪನ್ನಾದರೂ ತೊಗೊಂಡು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ತೊಗೊಂಡಿದ್ನಲ್ಲ ಕ್ಯಾರೆಟು, ಅದೇ ಮತ್ತು ಸೊಪ್ಪುಗಳು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ ನೋಡಿ, ಸ್ಯಾಫ್ರಾನ್ ಕಲರ್ ಮತ್ತು ಗ್ರೀನ್ ಕಲರು. ಹಾಗೆಯೇ ಸಂಪಣ ಇರುತ್ತಲ್ಲ, ದೋಸೆ ಬ್ಯಾಟರ್ ಇರುತ್ತಲ್ಲ ವೈಟ್ ಕಲರು, ಅದನ್ನು ಇವುಗಳಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ಬರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಎಷ್ಟು ಮಾಡಿದ್ದೆ ಅಷ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಫಸ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಕಲರ್ ಕಡಿಮೆ ಆಯಿತು. ಹಾಗೆಯೇ ನಾನು ಎಷ್ಟು ಮಾಡಿದ್ದೆ ಅಷ್ಟು ಕೂಡ ಹಾಕಿದೆ, ಆವಾಗ ಕಲರು ನೀಟಾಗಿ ಬಂತು. ಸ್ಯಾಫ್ರಾನ್ ಕಲರ್ ಇರ್ಬೋದು, ಗ್ರೀನ್ ಕಲರ್ ಇರ್ಬೋದು, ಸ್ವಲ್ಪ ಡಾರ್ಕ್ ಆಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ದೋಸೆ ಬ್ಯಾಟರ್ನ ಸ್ವಲ್ಪ ಹಾಕ್ಕೊಂಡು ಆ ರೀತಿ ಮಾಡ್ಕೊಳ್ಬೇಕು. ಫಸ್ಟು ನಾನು ಇಲ್ಲಿ ಒಂದು ತವ ಇಟ್ಟು ಅದು ಬಿಸಿ ಆದಮೇಲೆ ಸ್ಯಾಫ್ರಾನ್ ಕಲರ್ ಬ್ಯಾಟರ್ನ ಸ್ವಲ್ಪ ಮಧ್ಯೆ ಹಾಕಿದ್ದೀನಿ. ಅದಾದಮೇಲೆ ವೈಟ್ ಕಲರ್ನ ಹಾಕ್ಕೊಳ್ಬೇಕು. ವೈಟ್ ಕಲರ್ ಹಾಕೊಂಡಾದ್ಮೇಲೆ ಸ್ವಲ್ಪ ಸ್ಪೂನಲ್ಲಿ ನಾವು ಸ್ಪ್ರೆಡ್ ಮಾಡಬೇಕು. ಸೌಟಲ್ಲಿ ಹಾಕ್ಬಿಟ್ಟು ಸ್ಪೂನಲ್ಲಿ ಸ್ಪ್ರೆಡ್ ಮಾಡಬೇಕು. ಆನಂತರ ನಾನು ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಬ್ಯಾಟರ್ನ ಅದನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಒಂದು 10 ನಿಮಿಷ ಹಾಗೇ ಬೇಯಲಿಕ್ಕೆ ಬಿಡಬೇಕು. ದೋಸೆ ಎಲ್ಲ ಆದಮೇಲೆ ನಾನು 2 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತುಂಬಾ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ಇದು ನಾನು ಕರಿಬೇವು ಸೊಪ್ಪು, ಕೊತ್ತಂಬರಿ, ಹಾಗೆಯೇ ನುಗ್ಗೆ ಸೊಪ್ಪು ಇವೆಲ್ಲ ಹಾಕಿರೋದ್ರಿಂದ ಇವು ಹೆಲ್ತಿಗೆ ತುಂಬಾ ಒಳ್ಳೆಯದು. ಕರಿಬೇವಿನ ಸೊಪ್ಪನ್ನ ಮಕ್ಕಳು ಸಾಮಾನ್ಯವಾಗಿ ತಿನ್ನೋದೇ ಇಲ್ಲ. ಈ ರೀತಿ ಸೊಪ್ಪುಗಳನ್ನು ನಾವು ಗ್ರೈಂಡ್ ಮಾಡಿ ದೋಸೆ ಬ್ಯಾಟರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಟ್ರೆ ಅವ್ರಿಗೆ ಏನು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಆ ರೀತಿ ಸರ್ಕಲಾಗಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಆರೆಂಜ್ ಕಲರ್ ಬರಬೇಕು ಅಂದರೆ ಟೊಮೊಟೊ ಕೆಚಪ್ ಕೂಡ ಹಾಕ್ಕೊಳ್ತಾರೆ, ಆದರೆ ನಾನಿಲ್ಲಿ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಹಾಗೆಯೇ ಸೊಪ್ಪುಗಳು ನಾವು ಪುದೀನ ಸೊಪ್ಪು ಇರ್ಬೋದು, ಹಾಗೆಯೇ ಪಾಲಕ್ ಸೊಪ್ಪು ಇರ್ಬೋದು, ಹಾಗೆಯೇ ಮೂಲಂಗಿ ಸೊಪ್ಪು ಇರ್ಬೋದು, ಯಾವುದು ಅವೈಲಬಿಲಿಟಿ ಇರುತ್ತೆ ಆ ಸೊಪ್ಪುಗಳನ್ನ ನಾವು ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನಾನು ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ಕೊಂಡಿದ್ದೀನಿ. ಇದು ನುಗ್ಗೆ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಲ್ಲಿ ಇದು ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚುವಂಥದ್ದು. ಯಾವಾಗಲೂ ಒಂದೇ ರೀತಿ ದೋಸೆ ಮಾಡೋ ಬದಲು ಈ ರೀತಿ ಹೆಲ್ತಿಯಾಗಿ ಕಲರ್ಫುಲ್ಲಾಗಿ ದೋಸೆ ಮಾಡಿದ್ರೆ ಪ್ರತಿಯೊಬ್ಬರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ತಿಳಿಸಿ. ಹಾಗೆಯೇ ನಾವು ಈ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ಶೇಪಲ್ಲಿ ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ನಾವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಇದಕ್ಕೂ ಸ್ವಲ್ಪ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೇಸರಿ, ಬಿಳಿ, ಹಸಿರು ಈ ಬಣ್ಣನೇ ಒಂಥರ ಅದ್ಭುತ. ಮಕ್ಕಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಮಕ್ಕಳನ್ನಷ್ಟೇ ಅಲ್ಲ, ನಮಗೂ ಕೂಡ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಅಷ್ಟೇ ಒಂದು 10 ನಿಮಿಷ ಹಾಗೇ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಾದ್ಮೇಲೆ ಅದನ್ನು ತಿರುವಿ ಹಾಕಬೇಕು. ತಿರುವಿ ಹಾಕಿ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಅದನ್ನು ಸರ್ವ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಬಿಸಿ ಇದ್ದಾಗಲೇ ಸರ್ವ್ ಮಾಡೋದ್ರಿಂದ, ತುಪ್ಪ ಹಾಕಿರೋದ್ರಿಂದ ನಾವೇನು ಚಟ್ನಿ ಅಥವಾ ಪಲ್ಯ ಏನೂ ಇಲ್ಲದೇ ಹಾಗೆ ಕೂಡ ತಿನ್ಬೋದು. ಮಕ್ಕಳು ಕೆಲವರು ಹಾಗೆ ತಿಂತಾರೆ. ಇಲ್ಲಾಂದರೆ ಇದಕ್ಕೆ ಕಾಯಿ ಚಟ್ನಿ, ಹಾಗೆಯೇ ಆಲೂಗೆಡ್ಡೆ ಪಲ್ಯ ಈ ರೀತಿ ಮಾಡ್ಕೊಂಡು ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.